ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಕಬ್ಬನ್ ಪಾರ್ಕಿನ ಫ್ಲವರ್ ಶೋ ಹಾಪ ಅಂತ ಹೇಳಿ ಇದು ಮಾಡಿತ್ತು. ಫ್ರೆಂಡ್ ಇಬ್ಬರೇ ಆಯಿತಾ, ನನಗೆ ಫ್ರೆಂಡ್ಸ್ ತುಂಬ ಇದ್ದೀರಿ, ಬಟ್ ನಾನು ಡೆಲಿವರಿ ಆದಮೇಲೆ ಯಾರು ಕಾಲು ಪಿಕ್ ಮಾಡಲಿ ನನಗೆಲ್ಲ ನಾನು ದೂರ ಇಟ್ಬಿಟ್ಟಿರ. ಬಟ್ ಗೊತ್ತಲ್ಲ, ಮಗು ಆದಮೇಲೆ ಮಾತಾಡೋಷ್ಟು ಕೂತ್ಕೊತಿದ್ದಿಲ್ಲ. ನಾನು ಆ್ಯಕ್ಚುಲಿ 11 ಗಂಟೆಗೆ ರೆಡಿ ಆಗಿದೆ. 11:15 ಹಬ್ಬ ಅಂದ್ರೆ 12 ಆಯ್ತು, 12:15 ಆಯ್ತು, ಸುದ್ದಿ ಇಲ್ಲ. ಅದರಲ್ಲಿ ಒಬ್ಳು ಜಾಬಿಗೆ ಹೋಯ್ತು, ಅವಳು ಬರ್ತೆ ಅಂತ ಹೇಳಿದ್ರು. ಸೊ ಲೇಟ್ ಆಗ್ತಾಯಿತ್ತು. ಸೊ ಈಗ ಎಷ್ಟೊತ್ತಿಗೆ ಕಾಲ್ ಬಂದು ಗೊತ್ತಿಲ್ಲ, ಹೊರಡ್ಕೊ ನನ್ನ ಮಗಳನ್ನೂ ರೆಡಿ ಮಾಡಿಸ್ಕೊಂಡಿದ್ದೆ. ಹೆಂಗೆ ಇದು ಮಾಡ್ತಾ ಗೊತ್ತಿಲ್ಲ. ತಿರ್ಗೊಂದು ನೆಪ ಲೈಕ್ ಇಲ್ಲ. ಆ್ಯಕ್ಚುಲಿ ಲಾಲ್ಬಾಗ್ ಸೂಪರ್ ಇರುತ್ತೆ, ನಾನು ಹೋಗಿದ್ದೆ. ಲೆಟ್ಸ್ ಸಿ, ಸುಮ್ಮನೆ ಒಂದು ಫ್ರೆಂಡ್ಸ್ ಜೊತೆಗೆ ಹೋಯ್ವಪ್ಪ ಅಂಥೇಳಿ. ಅದು ಎಂಥ ಸ್ಪೆಷಲ್ ಅಂದರೆ, ನಾನು ಆಫ್ಟರ್ ಡೆಲಿವರಿ ಫಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆಗೆ ಹೋಗ್ತಿತ್ತು. ಅಂದರೆ 2 ವರ್ಷ ಪ್ರೆಗ್ನೆನ್ಸಿಲೂ ಹೋಗಲಿಲ್ಲ, ಅದು ಇನ್ನೂ ಹೋಗಲಿಲ್ಲ ಆ್ಯಕ್ಚುಲಿ ಫ್ರೆಂಡ್ಸ್ ಜೊತೆಗೆ. ವರ್ಕ್ ಅದು ಇದು ಅಂತ ಹೇಳ್ಕೊಂಡು ಬ್ಯುಸಿ ಇದ್ದೆ. ಬಟ್ ಇವಾಗ ಹೊರಟಿದೆ. ಲೆಟ್ಸ್. ನಂಗೆ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ತುಂಬ ಹತ್ತಿರ. ಬಟ್ ನನ್ನ ಫ್ರೆಂಡ್ಸಿಗೋಸ್ಕರ ನಾನು ಕೆಂಗೇರಿ ಮೆಟ್ರೋ ಸ್ಟೇಷನ್ ಬಂದಿದ್ದೆ. ಬಿಕಾಸ್ ಎಲ್ಲ ಒಟ್ಟಿಗೆ ಹಾಪ, ನೀನು ಸಪ್ರೇಟ್ ನಾವು ಸಪ್ರೇಟ್ ಬೇಡ, ಬೇರೆ ಬೇರೆ ಅಂತ ಹೇಳ್ರೆ ಅದಕ್ಕೋಸ್ಕರ ಅವ್ರ ಜೊತೆಗೆ ಹೊರಟಿದ್ದೆ. ಫೈನಲಿ ಮೆಟ್ರೋ ಸ್ಟೇಷನ್ ರೀಚ್ ಆಗಿದ್ವಿ. ದ ಪರ್ಸನ್ ಲೇಟ್ ಕಮ್ಮಿಂಗು 11:15 ಅಂತ. ಎಷ್ಟು ಗಂಟೆ? 1:30 ಮೆಟ್ರೋಗೋಸ್ಕರ ಕಾಯ್ತಾ ಇದ್ದೀವಿ. ಮೆಟ್ರೋ ಇಳ್ಕೊಂಡು ಸ್ವಲ್ಪ ಹೊತ್ತು ವಾಕ್ ಮಾಡ್ಕೊಂಡು ನಾವು ರೀಚ್ ಆದೆ ಕಬ್ಬನ್ ಪಾರ್ಕ್. ಆ್ಯಕ್ಚುಲಿ ಕಬ್ಬನ್ ಪಾರ್ಕ್ ಅಷ್ಟು ಇಷ್ಟ ಆತಿಲ್ಲ, ಆದರೂ ಫ್ಲವರ್ ಶೋ ಇತ್ತಂತಲ್ಲ ಕಾಮ ಅಂತ ಹೇಳಿ ಬಂತು. ಆಲ್ರೆಡಿ ತುಂಬ ರೀಲ್ಸಲ್ಲಿ ಇದ್ದಿತ್ತು ಫ್ಲವರ್ ಶೋ ಅಲ್ಲಿ ಫ್ಲವರ್ಸ್ ಕಡಿಮೆ ಇತ್ತು ಅಷ್ಟಂತ ಲೈಕ್ ಇಲ್ಲ ಅಂತ. ಬಟ್ ಎಲ್ಲಿ ತಿರುಗಿ ಅಂತ ಗೊತ್ತಿರಲಿಲ್ಲ. ಅದ್ರ ವಿಷಯ ಅಂತ ಹೇಳಿದ್ರೆ ಫ್ಲವರ್ ಶೋ ಇಲ್ಲ ಅಂತ ಹೇಳ್ತಿದ್ದೆ. ಬಟ್ ನಾವು ಬಂದದ್ದು 4ನೇ ತಾರೀಕು. ಇಲ್ಲ ಅಂತಿದ್ರು. ಕಾರಣ ಯಾರು? ನಾವು ಫಸ್ಟಿಗೆ ಹೇಳಿದ್ವಿ ಹಾಪ ಅಂತ ಹೇಳಿ. ಇಬ್ರು ಲೇಟ್ ಆಗಿ ಪ್ಲಾನ್ ಮಾಡಿದ್ರು. ಅದ್ರಲ್ಲಿ ಒಬ್ರು ಲೇಟ್ ಆಗಿ ಬಂದು, ಅಲ್ಲ ಮೇಡಮ್ 7 ತನಕ, ಇವಾಗ ಬಂದಿರೋದು ನಾವು 4ಗೆ. ನಾವು ಅಷ್ಟೊಂದು ನಡೀರಿ ನೋಡೋಣ ಕಾಂಬಾ ಎಂತ ಅಂತ ಅಂತ ಹೇಳಿ ಅಪ್ಡೇಟ್ ಕೊಡುವ. ಫ್ಲವರ್ ಶೋ ಎಲ್ಲಿತ್ತು ಅಂತ ಹೇಳಿ ಗೊತ್ತಿಲ್ಲ. ಒಟ್ಟು ರಶಿ ಹುಡ್ಕೊಂಡು ಹೋಗ್ತಾ ಇತ್ತು, ಜನ ಸಾಗರ. ಕಬ್ಬನ್ ಪಾರ್ಕ್ ಅಂತ ಫೇಮಸ್. ಕಬ್ಬನ್ ಪಾರ್ಕ್ ಎಂತ ಫೇಮಸ್ ದುರ್ಗಾ? ಅದನ್ನೆಲ್ಲ ಹೇಳ್ಬಾರ್ದು, ನಮ್ಮಂತ ಫ್ಯಾಮಿಲಿ ಇರ್ತಿರ್ತೀವಿ. ಹೇಳು. ಭಾಗ್ಯ ಹೇಳ್ತಾರೆ. ಹೌದು. ಹಾಯ್, ಬನ್ನಿ ನಿಮಗೆ ಫ್ಲವರ್ ಶೋನ ತೋರಿಸ್ತಿದ್ದೆ. ಎಲ್ಲಿದ್ರೂ ಕೂಡ ವಿಡಿಯೋಯಿಂದನೇ ನೀವು ಕಾಣ್ಲಕ್ಕ. ನಿಮಗೆ ಎದುರು ಎಂಟ್ರೆನ್ಸಿಂದ ಬಪ್ಪತ್ತಿಗೆ ತುಂಬ ಶಾಪ್ ಸಿಕ್ಕುತ್ತಾ. ತುಂಬ ಶಾಪ್ನ ದಾಟಿದ ಮೇಲೆ ಸಿಕ್ಕೋದೇ ನಿಮಗೆ ಫ್ಲವರ್ ಶೋ. ಫಸ್ಟಿಗೆ ಎಂಟ್ರೆನ್ಸ್ ಹತ್ರ ಒಂದು ಜಿಂಕೆ, ಆಮೇಲೆ ನಮ್ಮ ಆನೆ, ಅದನ್ನು ಹಾಗಲಕಾಯಿ ಟೊಮ್ಯಾಟೊ ಎಲ್ಲ ಹಾಕಿ ಮಾಡಿದರು, ಲೈಕ್ ಇತ್ತು. ಅಲ್ಲಿಂದ ಮುಂದೆ ಹಾಪಕ್ಕೂ ಮೀನು ಕಾಮ್ ಸಿಕ್ಕತ್ತ. ಹಾಗೆ ಈಚೆ ಬದಿಯಲ್ಲಿ ಕರ್ನಾಟಕದ ಇದು ಕೂಡ ಮಾಡಿದ್ರು ಕಾಣಿ ಫ್ಲವರಿಂದ. ತುಂಬ ಚೆಂದ ಇತ್ತು. ಎಲ್ಲ ಬಂದವರೆಲ್ಲ ಫೋಟೋ ತೆಕ್ಕೊಂಡ್ರೆ ಬ್ಯುಸಿ ಇದೆ, ಸ್ಪೆಷಲಾಗಿ ಕರ್ನಾಟಕದ ಇದ್ರಿಗೆ. ಐ ಥಿಂಕ್ ಆ ಥರ ಮೊದಲೇ ಮೀನು ಇದಿತ್ತೇನೋ, ಅದಕ್ಕೆ ಫ್ಲವರ್ ಇದು ಮಾಡಿರೋ. ಹಾಗೆ ನಮ್ಮ ಸೆಲ್ಫಿ ಗರ್ಲ್ಸು ತುಂಬ ಬ್ಯುಸಿ, ಕಳೆದು ಹೋಗ್ತಾನೆ ಇರ್ತರು. ಸೆಲ್ಫಿ ತಗೊಂಡ್ರಲ್ಲಿ ಅಷ್ಟು ಬ್ಯುಸಿ ಇರ್ತರು. ಅವ್ರನ್ನ ಹುಡುಕೋದೇ ಒಂದು ದೊಡ್ಡ ಕೆಲಸ ನನಗೆ. ಮತ್ತು ಈಚೆ ಬದಿಲಲ್ಲಿ ಯಾರು ಡಾನ್ಸ್ ಮಾಡ್ತಿದ್ರಲ್ಲ ಅಂಥೇಳಿ ಕಾಣ್ತಿದ್ದೆ, ಹಳೇ ಏಜ್ ಆದವರು. ಕಡಿಕಂಡು ಅದಂಥದ್ದು ಯೋಗಕ್ಕೆ ಸಂಬಂಧಪಟ್ಟದ್ದು ಎಂಥದ್ದು ಇದ್ದಿತ್ತಪ್ಪ, ಅದು ಎಕ್ಸಾಕ್ಟ್ ಅಂತ ಕಾಣಲಿಲ್ಲ. ಕಡೆಗೆ ಅಲ್ಲೆಲ್ಲ ಕಪಲ್ಸ್ ಕಾಣಿ ಏಜ್ ಆದವರು ಕೂತ್ಕೊಂಡು ಎಷ್ಟು ಎಂಜಾಯ್ ಮಾಡ್ತಿದ್ರಲ್ಲ. ಮಿಲೆಕ್ಸ್ ಅವರು ಒಂದು ಮಾಡಿದ್ರು ನವಧಾನ್ಯಗಳದ್ದು, ಕರ್ನಾಟಕದ ಇದು ಮಾಡಿ ಎಲ್ಲ ಕಡೆ ಧಾನ್ಯ ಇದು ಮಾಡ್ಕೊಂಡು ಅವ್ರ ಪೌಡರ್ ಇತ್ತು ಅಂತ ಹೇಳಿ ಅದ್ರ ಬಗ್ಗೆನೂ ಒಂದು ಅಡ್ವರ್ಟೈಸ್ಮೆಂಟ್ ಇದ್ದಿತ್ತು. ಫ್ಲವರ್ಸ್ ಕಲರ್ ಕಾಂಬಿನೇಷನ್ ತುಂಬ ಚಂದ ಇತ್ತು ಅನ್ಸುತ್ತೆ. ಮತ್ತೆ ಇಲ್ಲಿ ಎಲಿಫೆಂಟ್ ನೆನಪಪ್ಪುದೆ ನಮ್ಮ ಭೀಮಾ. ಮೈಸೂರಲ್ಲಿ ದಸರಾದಲ್ಲಿ ಫೇಮಸ್ ಆಗಿರೋಂಥ ನಮ್ಮ ಭೀಮಾ ತುಂಬ ನೆನಪಾತ. ಸೀದಾ ಚಿಟ್ಟೆ, ಕ್ಯಾಮ್ರಾ ಬಿಡಕ ಎಂತದ ಪೇಂಟಿಂಗ್ಸ್ ಎಲ್ಲ ಮಾಡಿದ್ರು. ನಮ್ಮ ಬದಿಲ್ಲ ಕಳ್ಳಿ ಗಿಡ ಅಂತಾರಲ್ಲ ಅದೇ ಅಂತ ಅನ್ಸ್ಕೊಂಡಿದೆ. ಅದನ್ನ ಎಷ್ಟು ಚಂದ ಮಾಡಿ ಅರೇಂಜ್ ಮಾಡಿದ್ರು ಕಣೆ. ಆ ಕಡೆ ಹಾಪ್ಕಾಗ ಒಂದು ಸೆಕ್ಯೂರಿಟಿ ಗಾರ್ಡ್ ಎಲ್ಲ ಇದ್ರು, ಕೆಲವರೆಲ್ಲ ಈ ಫೋಟೋ ತೆಕ್ಕಂದ್ರು ಅಂತೇಳಿ. ಕಡೆಗೆ ಇದು ಟ್ರ್ಯಾಕ್ಟ್ರ್
ಅದನ್ನು ಕೂಡ ಫ್ಲವರಲ್ಲಿ ಮಾಡಿದರು. ಎಲೆ ಎಲ್ಲ ಹಾಕಿ ಯೂಸ್ ಮಾಡಿ ಚೆಂದ ಇತ್ತು. ಅದಾದಮೇಲೆ ನಿಮಗೆ ಅಲ್ಲೇ ಸ್ವಲ್ಪ ಮುಂದೆ ಹೋದರೆ ಮೀನು ಕೋಳಿ ಸಿಕ್ಕತ್ತು. ಎಷ್ಟು ಚೆಂದ ಇತ್ತಲ್ಲ. ಹಾಗೆ ಸ್ವಲ್ಪ ಮುಂದುವರೆ ಪೈನಾಪಲ್, ಆ್ಯಪಲ್, ಮ್ಯಾಂಗೋದು ಮಾಡಿ ಇಟ್ಟಿದ್ರು. ಮತ್ತೊಂದು ರಥನೂ ಮಾಡಿ ಇಟ್ಟಿದ್ರು. ಕಡೆಗೆ ನನ್ನ ಫ್ರೆಂಡ್ಸ್ ಈ ಥರ ಅವರು ಫೋಟೋ ಕ್ವೀನ್ನ ಹೇಳಿಲ್ಲ, ಫೋಟೋಗೆ ಅಕ್ಕ ಬನ್ನಿ ಫೋಟೋ ತೆಗ್ಸ್ಕೊಳ್ಳಿ ಅಂತ ಮಧ್ಯೆ ಮಧ್ಯೆ ಕರಿತಿದ್ರು, ಮೊಬೈಲ್ ಸೈಡ್ ಹಿಡಿದಿ ಅಂತ. ಬಟ್ ನಾನಂತೂ ಕಂಪ್ಲೀಟ್ ಫ್ಲವರ್ನ ಎಂಜಾಯ್ ಮಾಡ್ತಿದ್ದೆ. ಇದೇ ರಥ ಕಾಣಿ, ಈ ಥರ ಮಾಡಿದರೆ ಎಷ್ಟು ಚೆಂದ ಮಾಡಿದ್ರಲ್ಲ. ಫ್ಲವರ್ಗೆ ಇಷ್ಟ ಇಪ್ಪವರು ಡೆಫಿನೆಟ್ಲಿ ಈ ಥರ ಫ್ಲವರ್ ಶೋ ಬಂದು ಎಂಜಾಯ್ ಮಾಡ್ಲಕ್ಕೆ. ನಾನು ಆ ಕಲರ್ ಕಾಂಬಿನೇಷನ್ ಎಲ್ಲ ಕಂಡ್ಕೊಂಡು ಖುಷಿ ಪಡ್ತಿದ್ದೆ. ನನ್ನ ಮಗಳು ಮನ್ಕೊಂಡಿದ್ದಿದ್ಲು ಮತ್ತೆ ಎದ್ಲು, ಮತ್ತು ಅವಳಿಗೆ ಅಲ್ಲೇ ಹಾಲು ಕುಡಿಸ್ಕೊಂಡು ಅವಳನ್ನ ಹಿಡ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಹಾಗೆ ಹೊಟ್ಟೆ ಹಸಿದಿತ್ತಲ್ಲ ಅಂತ ಎಂತ ಮಾಡೋದು ಅಂತೇಳಿ ಎಲ್ಲ ಬರೀ ತಿಂಬೋಕ್ಕೆ ಓಡಾಡ್ತು. ಕಡೆಗೆ ನಾವು ಫ್ರೂಟ್ಸ್ ತಗೊಂಡು ತಿಂತಷ್ಟೇ. ಕಡೆಗೆ ಅಲ್ಲೇ ಒಂದು ಇದ್ಕೊಂಡೆ ಸೈಕಲ್ಲು, ಅದರೊಳಗೆ ಅದು ಪೆಟಲ್ ತುಳಿದ್ರೆ ಜ್ಯೂಸ್ ಹತ್ತಕ್ಕ. ನಾನು ಯಾವುದೋ ಒಂದು ಶೋ ಕಂಡಿದ್ದೆ, ಅದು ಇತ್ತು. ಹಾಗೆ ನಾವು ಅಲ್ಲಿ ಗೇಮ್ಸ್ ಆಡೋಕ್ಕಂತ ಬಂತು. ಅಲ್ಲಿ ಕಂಡ್ರೆ ರಶ್ ಅಂದ್ರೆ ರಶ್. ನನ್ನ ಫೇಸ್ ಕಂಡ್ರೆ ಗೊತ್ತಾಯ್ತು ನಾನು ತುಂಬ ಟಯರ್ಡ್ ಆಗಿ ಹೋಗಿದ್ದೆ. ನಂಗೆ ಎಂಥದ್ದು ಹಿಡಿತಿಲ್ಲದಿತ್ತು. ಲಾಸ್ಟಿಗೆ ನನ್ನ ಫ್ರೆಂಡಿಗೆ ಮಗುನ ಕೊಟ್ಟೆ. ಕಡೆಗೆ ಅಲ್ಲಿಂದನೇ ಮುಂದೆ ಹೋಗಿ ಕಾಮ್ಗೆ ಹೋಯ್ತು. ನಿಮಗೆ ಈ ಗೇಮ್ಸಿಗೆ ಒಳಗೆ ಹೋಗೋಕ್ಕೆ ಎಂಟ್ರಿ 30 ರೂಪೀಸ್, ಕಡೆ ಟ್ರೈನಲ್ಲಿ ಆಡೋದಾರೆ 30 ರೂಪೀಸ್, ಬೋಟಿಂಗ್ ಹೋಗೋದಾರೆ 30 ರೂಪೀಸ್. ನಾವಲ್ಲಿ ವೆಯ್ಟ್ ಮಾಡ್ತಿದ್ದಿತ್ತು. ತುಂಬ ರಶ್ ಇದ್ದಿತ್ತು ಟ್ರೈನಿಗೆ. ಟಿಕೆಟ್ ತಗೊಂಡು ಆಯ್ತಲ್ಲ ಅಂಥೇಳಿ, ಯಾಕಂದರೆ ನನ್ನ ಮಗಳದನ್ನು ಎಂಜಾಯ್ ಮಾಡ್ತಲ್ಲ ಕಾಂಬ, ಈ ಥರ ಓಪನ್ ಟ್ರೈನ್ ಇದ್ರೆ ಅಂಥೇಳಿ ನಂಗೆ ಆಸೆ ಇದ್ದಿತ್ತು. ನೀವು ನಾನು ಕಾಣ್ಲಕ್ಕೆ ನಾನು ಎಷ್ಟು ಟಯರ್ಡ್ ಆಯ್ದ್ರಂದರೆ ಯಪ್ಪ ಹೇಳೋಕತ್ತಿಲ್ಲ. ಕಾಣ್ಲಿಕ್ಕೆ ಅಲ್ಲಿ ವೆಯ್ಟ್ ಮಾಡ್ತಿತ್ತು ಮತ್ತು ಪುನಃ ಟ್ರೈನ್ ಬಪ್ಪಗೋಸ್ಕರ. ಅದು ಬೇಜಾರು ಅಂತಂದರೆ ಒಂದು ಅರೇಂಜ್ಮೆಂಟಲ್ಲಿ ಕರೆಕ್ಟ್ ಇಲ್ಲ. ಟ್ರೈನ್ ಹೊತ್ತುಗಳೇ ಈ ಬೇರೆ ಕಡೆಯಲ್ಲೆಲ್ಲ ದೂಕಿ ಇದು ಮಾಡ್ತಾರಲ್ಲ ಆ ಥರ ಮಾಡ್ತಿದ್ದಿದ್ರು. ಕಡೆಗೆ ಟ್ರೈನಲ್ಲಿ ಕೂತ್ಕೊಂಡು ಎಲ್ಲ ಬದಿ ಕಂಡ್ಕೊಂಡು ಎಂಜಾಯ್ ಮಾಡ್ತಿತ್ತು. ನನ್ನ ಮಗಳು ಅವಳಿಗೇನು ಗೊತ್ತಾಗಲಿಲ್ಲ ಅನ್ಸ್ಕೊಂತೆ. ಒಂದು 2-3 ಸಲ ಆ ಕಡೆ ಕಂಡ್ಲು, ಕಡೆ ಸುಮ್ಮನೆ ಆದ್ಲು. ನಂಗಂತೂ ತುಂಬ ಸುಸ್ತಾಯಿದ್ದಿತ್ತು. ಎಂತಕ್ಕಂದರೆ ನಾನು ಆಫ್ಟರ್ ಲಾಂಗ್ ಟೈಮ್ ಮನೆಯಿಂದ ಹೊರಗದ್ದು, ಅದು ಒಬ್ಬಳೇ ಅವಳನ್ನ ಎತ್ಕೊಂಡು ಓಡಾಡಿ ಕಂಪ್ಲೀಟ್ 1 ಗಂಟೆ ಹಂಗೆ ಹೋಯಿದ್ರೆ ಟಿಲ್ 7:30, 8 o'clock ತನಕ ಅವಳನ್ನ ಹಿಡ್ಕೊಂಡು ಓಡಾಡಿದ್ದೆ. ಆ ಗುಹೆ ಒಳಗೆಲ್ಲ ನೀರು ಹಾರ್ತಿದ್ದಿತ್ತಾಗ ನಾವು ಮತ್ತು ಮಗುನ ಈಚೆ ಎಳ್ಕೊಂಡೆ. ಬಿಕಾಸ್ ನೀರು ತುಂಬ ಹಾರ್ತಿದ್ದಿತ್ತು. ಅದಾದ್ಮೇಲೆ ನನಗೊಂದು ರಿಯಲೈಸ್ ಆದ್ದು, ಬೀಯಿಂಗ್ ಅ ಮದರ್ ಲೈಫ್ ಎಷ್ಟು ಚೇಂಜ್ ಆಗ್ತಲ್ಲ. ಬಿಫೋರ್ ಬೇಬಿ ನಾನು ಹೆಂಗಂದ್ರೆ ಜೈಂಟ್ ವೀಲ್, ಬ್ರೇಕ್ ಡ್ಯಾನ್ಸ್ ಈ ಥರ ಆ್ಯಕ್ಟಿವಿಟಿಗೆ ಓಡ್ತಿದ್ದೆ. ಇಂಥದ್ದೆಲ್ಲ ರೈಲಲ್ಲಿ ಹತ್ತದ ಲೈಫಲ್ಲಿ ಇಲ್ಲವೇ ಇಲ್ಲ. ನಂಗೆ ತುಂಬ ಕ್ರೇಜ್ ಇತ್ತು ಗೇಮ್ಸಲ್ಲಿ. ಬಟ್ ಆಫ್ಟರ್ ಬೇಬಿ ನನಗನ್ಸಿದ್ದು ಹಾಗೆ, ನನ್ನ ಮಗಳಿಗೋಸ್ಕರ ಅವಳಿಗೆ ಯಾವ್ದು ಇಷ್ಟ ಆಯ್ತು ಅಂಥದ್ರಲ್ಲಿ ಆಟ ಆಡ್ಕಂತೇಳಿ ಅದಕ್ಕೋಸ್ಕರ ನಾನು ಈ ಟ್ರೈನ್ ಹದ್ದೆ, ಅಲ್ಲಿ ಬ್ರೇಕ್ ಡ್ಯಾನ್ಸ್ ಎಲ್ಲದೂ ಇತ್ತು. ಬಟ್ ನಾನು ಯಾವುದಕ್ಕೂ ಹೋಗಲಿಲ್ಲ. ಮಗು ಬಗ್ಗೆ ನಮ್ಗೆ ಆಟೋಮೆಟಿಕ್ ಆಲೋಚನೆ ಬಂದುಬಿಡುತ್ತಂತ ನನಗೆ ಅನ್ಸುತ್ತೆ. ಅದಾದಮೇಲೆ ಅಲ್ಲಿಂದ ಸೀದಾ ವಾಟರ್ಗೆ ಇದಕ್ಕೆ ಗೇಮಿಗೆ ಹೋಯ್ತು. ಬಿಕಾಸ್ 6 o'clock ಒಳಗೆಲ್ಲ ಮುಗೀತು ಅಂತ ಹೇಳಿದರು. ಸೊ ವಾಟರ್ದು ಮುಗಿಸ್ಕೊಂಬ ಅಂತ ಹೋಯ್ತು. ವಾಟರ್ ಗೇಮ್ ಬಗ್ಗೆ ಹೇಳೋದಾದರೆ ತುಂಬ ಲಾಯ್ಕಿತ್ತು. ಆದರೆ ನಿಮಗೆ ಸಣ್ಣ ರೌಂಡ್, ಅದು ಜಸ್ಟ್ ಟೂ ಟೈಮ್ಸ್ ತಿರ್ಗಿಸ್ತದೆ. 30 ರೂಪೀಸಿಗೆ ಬರ್ತೀನಿ. 30 ರೂಪೀಸಿಗೆ ಇವಾಗ ಎಂಥದ್ದು ಸಿಕ್ಕೋದಿಲ್ಲ. ಬಟ್ 30 ರೂಪೀಸಿಗೆ ಒಳ್ಳೆಯದೇ, ತುಂಬ ಲಾಯ್ಕಿತ್ತು. ಬೋಟ್ ಬೇರೆ ತುಂಬ ಡೌನಲ್ಲಿ ಐತೆ. ನೀರು ನಮ್ಗೆ ಪಟ್ಟ ಕೈಗೆ ಸಿಕ್ಕಿಬಿಡುತ್ತೆ. ಹಾಗೆ ನಾನು ಎತ್ಕೊಂಡು ಮಗುಗೆ ತೋರಿಸ್ತಿದ್ದೆ. ಅವಳು ಬೋಟಿಂಗಲ್ಲೂ ಸ್ವಲ್ಪ ಹೊತ್ತು ಎಂಜಾಯ್ ಮಾಡಿದ್ಲು. ಅವಳು ಎಂಜಾಯ್ ಮಾಡಿದ್ಲು ಇಲ್ಲ ಗೊತ್ತಿಲ್ಲ, ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಬೀಂಗ ತುಳುನಾಡು ಹುಡುಗಿಯಾಗಿ ನನಗೆ ಬೀಚ್ ಅಂದರೆ ತುಂಬ ಇಷ್ಟ. ಸೊ ನನಗೆ ಇಲ್ಲಿ ನೀರು ಕಂಡಾಗ ತುಂಬ ಖುಷಿ ಆಯಿತು. ಹಾಗೆ ಅಲ್ಲೆಲ್ಲ ಮುಗಿಸ್ಕೊಂಡು ಅಲ್ಲೆಲ್ಲ ಸುಮ್ಮನೆ ಕಣ್ಣು ಪಾರ್ಕ್ ತಿರ್ಕೊಂಡು ಮತ್ತು ನಾವು ಈ ಕಡೆ ಬಂತು ಸ್ಟಾಲ್ಸ್ ಹತ್ರ ಎಲ್ಲ. ಅಲ್ಲಿ ಕಾಂಬ ಎಂತೈತೆ ಏನು ಕತೆ ಅಂತ ಹೇಳಿ ತುಂಬ ಜನ ರೀಲ್ಸಲ್ಲಿ ಹಾಕಿದ್ರು. ಸ್ಟಾಲ್ಸಲ್ಲಿ ಅಂತ ಹೇಳಿದರೆ ನಿಮಗೆ ಜಾಸ್ತಿ ಇದೆ, ತಿನ್ನಲಿಕ್ಕೆ ಕೂಡ ಜಾಸ್ತಿ ಇದೆ. ಬಟ್ ಫ್ಲವರ್ ಶೋ ಅಲ್ಲಿ ಫ್ಲವರ್ಸ್ಗಳೇ ಕಡಿಮೆ ಇದೆ ಅಂತ. ಡೆಫಿನೆಟ್ಲಿ ಹೌದು. ನೀವು ಲಾಲ್ಬಾಗ್ ಫ್ಲವರ್ ಶೋ ಕಂಡಿದ್ರೆ ಅದ್ರ 1/4% ಕಬ್ಬನ್ ಪಾರ್ಕ್ ಇಲ್ಲ. ಸ್ಟಿಲ್ ಮಕ್ಳಿಗೊಂದು ಎಂಜಾಯ್ಮೆಂಟ್ ಅಂತ ಇದ್ದರೆ ಡೆಫಿನೆಟ್ಲಿ ಹೋಗಬಹುದು. ನಂಗೆ ಎಂಥದ್ದು ಇಲ್ಲ ಅಂತಲೇ ಅನಿಸ್ತು ಆ್ಯಕ್ಚುಲಿ. ಅಲ್ಲಿ ಕಂಡ್ರೆ ಬರೀ ತಿಂಬು ಶಾಪ್ಸ್ ಮತ್ತು ಶಾಪಿಂಗ್ ಮಾಡಲಿಕ್ಕೆ ತುಂಬ ಐಟಮ್ಸ್ಗಳು ಅವೈಲೇಬಲ್ ಇತ್ತು. ಕುರ್ತಿಗಳು, ಅದರಲ್ಲೂ ಈ ಸಲ ಏನೋ ಗೊತ್ತಿಲ್ಲ, ಅಲ್ಲಿ ಕಾಶ್ಮೀರಿ ಶಾಲ್ಸ್, ಕಾಶ್ಮೀರಿದು ಕುರ್ತಾಗಳೇ ತುಂಬ ರಾಶಿ ಇದ್ದಿತ್ತು. ಹಾಗೆ ನಾನು ಅಲ್ಲಿ ಉಡುಪಿ ಸ್ನ್ಯಾಕ್ಸ್ ಅಂತ ಹೇಳಿ ಕಂಡೆ. ನಂಗೆ ತುಂಬ ಖುಷಿಯಾಗಿ ಹೋಯ್ತು. ನಾನು ನಂಬದಿದೆ ಅಂತ. ಅಲ್ಲಿ ಫ್ರೀ ಸ್ಯಾಂಪಲ್ ಅಂತ ಕೂಡ ಹಾಕಿದ್ರು. ಬಟ್ ನಾನು ಡಯಟಲ್ಲಿ ಕಾರಣ ಚಕ್ಕುಲಿ ಎಲ್ಲ ತಿಂತಿಲ್ಲ. ಸೊ ಮತ್ತು ತಗೊಂಬ ಹೋಗಲಿಲ್ಲ. ಮನೆಗೆ ಒಂದ್ಸಲಿ ತಂದಿಟ್ಟರೆ ಡೆಫಿನೆಟ್ಲಿ ಖಾಲಿ ಮಾಡ್ತೇನೆ ಗೊತ್ತಿತ್ತು. ಸುಮ್ಮನೆ ಸ್ಯಾಂಪಲ್ ತಿನ್ಕೋಬೇಕಲ್ಲ ಇಷ್ಟ ಇರಲಿಲ್ಲ.
ಕಡೆಗೆ ಹಾಗೆ ಕಣ್ಕೊಂಡು ಮುಂದೆ ಹೋಗ್ತಿತ್ತಿ ಅಂತ ಇತ್ತು ಅಂಥೇಳಿ ಡಾಲ್ಸು, ಕಡೆಗೆ ಅದು ಕ್ಯಾಡ್ಬರೀಸ್ ಎಲ್ಲ ಸಣ್ಣ ಸಣ್ಣ ಚಾಕ್ಲೇಟ್ಸ್ ಎಲ್ಲ ಬತ್ತಲ್ಲ 10 ರೂಪಾಯಿಗೆ, ಅದೆಲ್ಲದು ಇದ್ದಿತ್ತು. ಕಡೆ ಮಿಲೆಟ್ಸ್ ಹೌಸ್ ಅಂತ ರಾಗಿ ಮಣ್ಣಿ ಅದ್ರದ್ದು ಕೂಡ ಇದಿತ್ತು. ಉಪ್ಪಿನಕಾಯಿ ಮತ್ತು ಚಟ್ನಿ ಪುಡಿ, ಪುಳಿಯೋಗರೆ ಪುಡಿ ಇಂಥದ್ದು ಇಲ್ಲ ಅಂತಿಲ್ಲ. ನಿಮಗೆ ಒಳಗೆ ಬಂದರೆ ನೀವು ಕಬ್ಬನ್ ಪಾರ್ಕಲ್ಲಿ ಇದ್ರಿ ಅಂತ ನಿಮಗೆ ಅನಿಸೋದೇ ಇಲ್ಲ, ಆ ಥರ ಇದ್ದಿತ್ತು. ನಂಗೆ ಅನ್ಸೋದು ನೀವಲ್ಲಿ ಎಂಟ್ರಿ ಆಯ್ಕಾದ್ರೆ 30 ರೂಪೀಸ್ ಪೇ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ಗೂಗಲ್ ಪೇ ಆಯ್ತು ಅಂತ ತೋರಿಸಿದ್ರು, ಅವರು ಕರೆಕ್ಟಾಗಿ ಕಾಣ್ತಾನೆ ಇರಲಿಲ್ಲ, ಸುಮ್ಮನೆ ಒಟ್ಟರಷ್ಟು ಕಾಣ್ತಿದ್ರು. ಮತ್ತು ನಿಮ್ಗೆ ಬೇರೆ ಕಡೆಯಿಂದ ಬಪ್ಪಕ್ಕೂ ಜಾಗ ಇದ್ದಿತ್ತು, ಅಲ್ಲಿ ನೀವು ಪೇ ಮಾಡ್ದೇನೋ ಆರಾಮ್ಸೆ ನುಗ್ಗೋ ಥರ ಫೆಸಿಲಿಟಿ ಕೂಡ ಇದ್ದಿತ್ತು. ಸ್ಟ್ರಿಕ್ಟ್ ಎಂಥದ್ದು ಇರಲಿಲ್ಲ. ನಿಮ್ಗೆ ಅದು ಲಾಲ್ ಬಗಲಾದರೆ ಆ ಥರ ಇಪ್ಪೋದಿಲ್ಲ. ಇವನ್ ನಿಮಗೆ ಪ್ಲಾಸ್ಟಿಕ್ ಬಾಟಲ್ ಕೂಡ ಅಲೋಡ್ ಮಾಡೋದಿಲ್ಲ. ನಾನು 2 years ಬ್ಯಾಕ್ ಹೋದಲ್ಲಿ ಆ ಥರ ಇದ್ದಿತ್ತು. ಇಲ್ಲಿ ಎಂಥದ್ದಿಲ್ಲ, ನಾವು ಅವ್ರಿಗೆ ತೋರಿಸ್ತಿತ್ತು, ಅವ್ರು ಕಾಣ್ತಾನೂ ಇಲ್ಲ. ಮತ್ತು ಅಲ್ಲಿ ಇನ್ನೊಬ್ರು ಹೇಳಿದ್ರು ಈ ಕಡೆಯಿಂದನೂ ಬರ್ಲಕ್ಕೆ ಫ್ರೀ, ನಿಮ್ಗೆ ಎಂಟ್ರೆನ್ಸ್ ಇಲ್ಲ ಅಂತ. ಇವನ್ ಆ ಪಾರ್ಕ್ ಒಳಗೆ ಇಪ್ಪು ಗೇಮ್ಸಿಗೆ ಕೂಡ ನೀವು ಒಳಗೆ ಹೋಗ್ಬೇಕು, ಎಂಟ್ರೆನ್ಸ್ 30 ರೂಪೀಸ್ ತಗಂತ್ರಿ ಇಲ್ಲಿತ್ತಲ್ಲ ಇದಕ್ಕೆ. ಬಟ್ ಅಲ್ಲೂ ಕೂಡ ಅವ್ರು ಹೇಳ್ತಿದ್ರು ಆ ಕಡೆ ಗೇಟಿಂದ ಹೋದರೂ ಗೊತ್ತಾತಿಲ್ಲ ಅಂತ ಹೇಳಿ. ಸೊ ಫೆಸಿಲಿಟಿನ ಹೇಳೋದು ಬಂದರೆ ಬಾತ್ರೂಮ್ ಫೆಸಿಲಿಟಿ ಕರೆಕ್ಟಾಗಿ ಇರಲಿಲ್ಲ. ಈ ಥರ ಎಲ್ಲ ನೀವು ಫ್ಲವರ್ ಶೋ ಅಂತ ಇಡ್ತೀರ ಅಂತ ಹೇಳಿದ್ರೆ ಬಾತ್ರೂಮ್ ಫೆಸಿಲಿಟಿ ಎಲ್ಲ ಇಡ್ಕಾತ್ತು. ಬೋಟಿಂಗ್ ಟ್ರೈನ್ಗೆ ಅದೆಲ್ಲ 30 ರೂಪೀಸ್ ಕಣ್ಣು ಮುಚ್ಕೊಂಡು ಕೊಡ್ಲಕ್ಕೆ 30 ರೂಪೀಸ್ಗೆ ಯಾರು ನಿಮ್ಗೆ ಇದು ಮಾಡೋದಿಲ್ಲ. ಬಟ್ ಅದರಲ್ಲೂ ಸಿಸ್ಟಮ್ ಎಲ್ಲ ಕರೆಕ್ಟ್ ಮಾಡಿರ್ಕು, ಒಟ್ಟರಾಶಿ ಬಿಡೋದು, ದುಡ್ಡು ಪುಷ್ ಮಾಡ್ತಿದ್ರು ಎಂತ ಇದು ಕೇರ್ ಮಾಡೋದಿಲ್ಲ. ಆ ಥರ ಎಲ್ಲ ಮಾಡಿಪ್ಪಕ್ಕಾಗಂತ ನನಗನ್ಸುತ್ತೆ. ಟೇಸ್ಟ್ ಮಾಡ್ತೀಯಾ ಫ್ರೀ ಸ್ಯಾಂಪಲ್ ನಿಮ್ಗೆ ಯೂಸ್ ಮಾಡ್ಕೊಂತಿದ್ದಾರೆ. ಬಿಟ್ಟು ಸಿಕ್ಕಿದ್ದಾನೆ ಯಾವತ್ತು ಬಿಡಬಾರ್ದು. ಹೆಂಗಿದೆ ನಮ್ ದುರ್ಗ ಮತ್ತೆ ತಗೊಳ್ಳಿಲ್ಲ, ನನ್ ಕ್ಯಾಮ್ರಾ ಹಿಡಿದೆ ಅಂತಾನೆ ತಗೊಂಡಿಲ್ಲ, ನಂಗೆ ಗೊತ್ತು. ಮತ್ತು ಅಲ್ಲಿ ಎಂತೆಂಥ ಗಿಡ ಇತ್ತು, ಎಂತೆಂಥ ಫ್ಲವರ್ ಇತ್ತು, ಅದಕ್ಕೆ ನೇಮ್ ಕೂಡ ಹಾಕಿಟ್ಟಿದ್ರು. ನಿಮ್ಗೆ ಅಷ್ಟು ತುಂಬ ಇಂಟ್ರೆಸ್ಟ್ ಇದ್ದರೆ ನೇಮ್ ತಿಳ್ಕೊಂಬಕ್ಕೆ ನೀವು ತಗೊಂಡಾಕ. ಹಾಗೆ ಕೆಲವು ಗಿಡಗಳನ್ನು ಸೇಲಿಂಗ್ ಕೂಡ ಶಾಪ್ಗಳಿತ್ತು. ಬಟ್ ಇಲ್ಲಿ ಬಂದಾಗ ಒಂದೇ ರಿಯಲೈಸ್ ಆಯಿತು, ಎಂತಕ್ಕೆ ಇಷ್ಟಪಟ್ಟು ಸ್ಟಾಲ್ ಹಾಕಿದ್ರು. ಇಷ್ಟು ಸ್ಟಾಲ್ ಅವಶ್ಯಕತೆ ಇರಲಿಲ್ಲ ಅನಿಸುತ್ತೆ. ಫ್ಲವರ್ ಶೋ ಅಂತ ಹೇಳಿದರೆ ಫ್ಲವರ್ಸ್ ಜಾಸ್ತಿ ಇರ್ಕ, ಬಟ್ ಸ್ಟಾಲ್ಸೇ ತುಂಬ ಇದ್ದಿತ್ತು. ಕಡೆ ಅಲ್ಲಿ ಒಂದು ಗೇಮ್ ಕಾಣ್ತು ನಾವು, ಅದು ಎಂತ ಎಷ್ಟು ಡಾಲ್ಸ್ ಇರುತ್ತಲ್ಲ, ಹೊಯ್ಕೊಂಡು ಓದ್ಕೊಂಡು ಎಂತ ಕತೆ ಎಂತ ಅಂತ ಹೇಳಿ ಕಾಣ್ತು. ಇದೊಂದು ಗೇಮ್ ಇದೆ, ಅಲ್ಲಿ ಆ ಕಡ್ಡಿ ಇದೆ, ಅದನ್ನ ಬೀಳಿಸ್ಬೇಕು, ಬೀಳಿಸಿದ್ರೆ ಡಾಲ್ ಸಿಗುತ್ತೆ. ಬಟ್ ಗೇಮ್ ಬಂದು 200 ರೂಪೀಸ್, ಟೂ ಮಚ್ ಕಾಸ್ಟ್ಲಿ, ನಾಟ್ ವರ್ತ್ ಇಟ್. ಕಡೆಗೆ ಅಲ್ಲೇ ಪಕ್ಕದಲ್ಲೂ ಒಂದು ಪೌಡರ್ ಇದ್ದಿತ್ತು, ನಿಮ್ಗೆ ಗೋಬಿ ಮಂಚೂರಿ, ಪನ್ನೀರ್ ಮಂಚೂರಿಯನ್, ಪಕೋಡ, ಎಂಥದಕ್ಕೂ ಬೇಕಾದರೂ ಆ ಪೌಡ್ರ್ ಮಸಾಲೆ ಬ್ಯಾಟಲ್ಲಿ ಇತ್ತಲ್ಲ, ನೀವು ಇದು ಮಾಡ್ಕೊಂಬೇಡ, ಈ ಪೌಡ್ರ್ ಹಾಕಿದ್ರೆ ಸಾಕಂತೇಳಿ ನಾನು ಫಸ್ಟ್ ತಗೊಂಬಂತ ಅನ್ಸ್ಕೊಂಡೆ. ನನ್ನ ಮೊಬೈಲ್ ನನ್ನ ಹತ್ರ ಇರಲಿಲ್ಲ, ನನ್ನ ಫ್ರೆಂಡ್ ಹತ್ರ ಇದ್ದಿತ್ತು. ಹುಡುಕಿ ಸಾಕಾಯ್ತು, ಅವಳು ಸಿಗಲಿಲ್ಲ, ಬ್ಯಾಗ್ ತಗೊಂಡು ಮುಂದೆ ಹೋಯ್ದ್ಲು. ಕಡೆ ಬೇಡ ಅಂತ ಈ ಥರ ಮೊದಲು ತೊಗೊಂಡೋಯ್ತು, ಅಷ್ಟು ಲೈಕ್ ಇರಲಿಲ್ಲ ಅಂತ ಬಿಟ್ಟೆ. ಬಟ್ ಅಲ್ಲಿಗೆ ಹೋದಾದ್ಮೇಲೆ ಒಂದೇ ರಿಲೈಸ್ ಇತ್ತು, ಎಲ್ಲಿ ಕೊಂಡ್ರು ಕಾಶ್ಮೀರ್ ಅಲ್ಲಿ ಹಾಕಿರ್ಕಾಣಿ, ಕಾಶ್ಮೀರ್ ಹಾಗೆ ಕಾಸ್ಟ್ಲಿನೂ ಇದ್ದಿತ್ತಾಯ್ತಾ. ಕಾಶ್ಮೀರ್ ಏನಕ್ಕೆ ಗೊತ್ತಿಲ್ಲ, ಇಲ್ಲ ಇಲ್ಲಿ ವೆದರ್ ಆ ಥರ ಇಪ್ಪು ರೀಸನಿಗೋ ಏನಕ್ಕೋ ಗೊತ್ತಿಲ್ಲ, ಎಲ್ಲ ಕಡೆನೂ ಕಾಶ್ಮೀರ್ ಶಾಲ್ಗಳು, ಕಾಶ್ಮೀರ್ ಟಾಪ್ಗಳು. ಅದಾದಮೇಲೆ ಇದು ಮಗ್ಗದಲ್ಲಿ ಮಾಡಿರುವಂಥ ಸೀರೆ ಅದು ಕೂಡ ಇತ್ತು. ಮತ್ತು ನಿಮಗೆಲ್ಲ ಸಿಗುತ್ತೆ, ತಿನ್ನಲಿಕ್ಕೆ ಕೂಡ ಫೆಸಿಲಿಟಿ ಇದೆ, ಐಸ್ ಕ್ರೀಮ್ಸಿಂದ ಹಿಡಿದು ಪಾನಿಪುರಿ ಎಲ್ಲ, ಇಂಥದ್ದಿಲ್ಲ ಅಂತಿಲ್ಲ. ಬಟ್ ರೇಟ್ ಕೂಡ ಹಾಗೆ ಇದೆ. ಈ ಥರ ಎಲ್ಲ ಹಾಕಿದಾಗ ಇರುತ್ತೆ, ನಾರ್ಮಲಿ ರೇಟ್ ಕಡಿಮೆ ಇರಲ್ಲ, ಬಿಕಾಸ್ ಅವರಲ್ಲಿ ರೆಂಟೆಲ್ಲ ಕೊಟ್ಟಿರ್ತಾರೆ. ಮತ್ತು ಬಂದವರು ಸುಸ್ತಾಗಿರೋ ಏನಾದ್ರು ತಿನ್ನೋಕ್ಕೆ ಥಿಂಕಿಂಗ್ ಮಾಡ್ತಾರೆ ಅನ್ನೋ ರೀಸನ್ಗಿರಬಹುದೇನೋ. ಫುಡ್ಗಳು ಕೂಡ ತುಂಬ ಕಾಸ್ಟ್ಲಿ ಇತ್ತು. ನಾನು ಹೇಳಿದೆ ನಾನೇನು ತಿನ್ನಲಿಲ್ಲ ಬೇಡ ಅಂತ, ಬಿಕಾಸ್ ಹೆಂಗೆ ಮಾಡಿರ್ತಾರೋ ಏನು ಕತೆ ನನಗೂ ಬೇಡ ಅಂತ ಹೇಳಿ. ಮತ್ತು ನಾನು ಡಯಟಲ್ಲೂ ಇರೋ ಕಾರಣ ನಾನು ಅನ್ಸ್ಕೊಂಡಿದ್ದೆ ಬೇಡ, ಮನೆ ಹತ್ರ ಹೋಗಿಬಿಟ್ಟೆ ಏನು ಬೇಕೋ ಅದನ್ನು ತಿನ್ನೋಣ ಅಂಥೇಳಿ. ನಾವು ಜಸ್ಟ್ ಒಂದು ಔಟ್ಸೈಡ್ ಹೋಗಿಬಿಟ್ಟು ಕಾಫಿ ಕುಡಿದ್ವಿ. ಆ ಕಡೆ ನಿಮಗೆ ಪಾರ್ಕ್ ಕೂಡ ಇದೆ ನಾರ್ಮಲಿ, ಅಲ್ಲಿ ವಾಕಿಂಗೆಲ್ಲ ಬರೋರಿಗೋಸ್ಕರ. ಅಲ್ಲಿ ಆ ಕಡೆ ಏನು ಮಾಡಿಲ್ವಂತೆ, ಒಂದು ಹಾಫಲ್ಲಿ ಮಾತ್ರ ಡೆಫಿನೆಟ್ಲಿ ಆ ಕಡೆ ಹೋಗ್ಬಿಟ್ಟು ಕಡೆಗೆ ಅಲ್ಲಿಂದ ಮುಗಿಸ್ಕೊಂಡು ಹೊರಬತ್ತಿ ನನ್ನ ಫ್ರೆಂಡ್ಸ್ ಇದ್ದು ಔಟ್ಸೈಡಲ್ಲಿ ಇಯರಿಂಗ್ಸ್ ಕಂಡು ಫುಲ್ ಶಾಪಿಂಗು. ಇದು ಟಾನಿಕ್ ಬಾರ್ ಇದ್ದಿದ್ದು ಎಷ್ಟು ಗ್ರ್ಯಾಂಡಾಗಿ ಲೈಟಿಂಗ್ ಮಾಡಿದ್ದಾರೆ ಅಂದರೆ ಏನೋ ಮದುವೆ ಮನೆ ಅನ್ನೋ ಥರ ಲೈಟಿಂಗ್ ಎಲ್ಲ ಮಾಡಿ ಇಟ್ಟಿದ್ರು. ಓಕೆ, ಅಲ್ಲಿಂದ ನಾವು ಮನೆಗೆ ಬಂದ್ವಿ. ಇದಿಷ್ಟು ಕಬ್ಬನ್ ಪಾರ್ಕಿನ ಫ್ಲವರ್ ಶೋನ ವಿಡಿಯೋ ಆಗಿರುತ್ತೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.